ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೊಸದಾಗಿ ಯಾರನ್ನ ನೋಡ್ತಾ ಇದ್ದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇವತ್ತು ನನ್ನ ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ ಇವತ್ತೆಲ್ಲ ಏನೇನಾಗುತ್ತೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ. ನಿನ್ನೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ. ನಮ್ಮ ಅಮ್ಮಗೆ ಹುಷಾರಿದ್ದಿಲ್ಲ, ಅವರು ಸ್ವಲ್ಪ ಜಾಸ್ತಿ ಹುಷಾರಿಲ್ಲ ಅಂತ ಹೇಳಿ ಅಡ್ಮಿಟ್ ಮಾಡಿದ್ದೀವಿ. ನಿನ್ನೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಅಲ್ಲೇ ಇದ್ದು ಅಲ್ಲೆಲ್ಲ ಓಡಾಡಿ ಎಲ್ಲ ಇದು ಮಾಡೋ ಅಷ್ಟರಲ್ಲಿ, ಅದರಲ್ಲಿ ನನ್ನ ಮಕ್ಕಳು ಕರ್ಕೊಂಡು ಓಡಾಡೋ ಅಷ್ಟರಲ್ಲಿ ಫುಲ್ ಸುಸ್ತಾಯಿತು. ಹಾಗಾಗಿ ವಾಪಸ್ ಬರೋ ಅಷ್ಟರಲ್ಲಿ ಫುಲ್ಲು ಲೇಟ್ ಆಯಿತು. 11 ಗಂಟೆನೇ ಆಗೋಯಿತು. ಬಂದು ಊಟ ಮಾಡಿ ತಿಂದು ಮನೆ ಕೊಡೋಷ್ಟರಲ್ಲಿ ಫುಲ್ಲು ಲೇಟಾಗಿತ್ತು. ಹಾಗಾಗಿ ನಿನ್ನೆ ಕೆಲಸ ಎಲ್ಲ ಹಂಗೆ ಬಾಕಿ ಇದೆ. ನಿನ್ನೆ ಲೇಟಾಗಿ ಮನಿಕೊಂಡಿರೋದಕ್ಕೆ ಇವತ್ತು ತುಂಬ ಲೇಟಾಗಿ ಎದ್ದಿದ್ದೀನಿ. ಹಾಗಾಗಿ ಕೆಲಸ ಎಲ್ಲ ಹಂಗೆ ಇದೆ. ಇವಾಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಅಡುಗೆ ಎಲ್ಲ ಮಾಡಿ ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಗಾಗಿ ಇವತ್ತೇನೇನಾಗುತ್ತೆ ಎಲ್ಲನೂ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಎಲ್ಲನೂ ತೋರಿಸ್ತೀನಿ. ಮನೆ ಎಷ್ಟು ಗಲೀಜಾಗಿದೆ ಅಂದರೆ ಫ್ರೆಂಡ್ಸ್, ನಿನ್ನೆ ಎಲ್ಲ ಏನೂ ಮಾಡಿಲ್ಲ, ಎಲ್ಲ ತಿಂದಿರೋದು, ಎಲ್ಲ ಬಿದ್ದಿರೋದು ಎಲ್ಲನೂ ಹಂಗೆ ಇದೆ. ಬಟ್ ಇವಾಗ ಅದನ್ನೆಲ್ಲ ನಾನು ಕ್ಲೀನ್ ಮಾಡೋದನ್ನು ಫೋನಲ್ಲಿ ಇಟ್ಬಿಟ್ಟು ತೋರ್ಸೋಕ್ಕಾಗಲ್ಲ. ಅದಕ್ಕೆ ಇವಾಗೇ ತೋರಿಸ್ಬಿಟ್ಟು ಲಾಸ್ಟಲ್ಲಿ ಒಂದು ಸತಿ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ. ಯಾಕಂದರೆ ಫೋನೆಲ್ಲನ ಇಕ್ಕಿದ್ರೆ ನನ್ನ ಮಕ್ಕಳು ಹಿಡ್ಕೊಂಡು ಆಡ್ತಾರೆ. ಅದಕ್ಕೆ ಫುಲ್ಲು ಗಲೀಜಾಗಿದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಒಂದು ಸತಿ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ. ಮತ್ತು ಫ್ರೆಂಡ್ಸ್, ಇವಾಗೆಲ್ಲ ಕೆಲಸ ಎಲ್ಲ ಮುಗ್ದಿದೆ. ಕೆಲಸ ಒಂದು 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಬಟ್ ಇವ್ರನ್ನ ಕರ್ಕೊಂಡು ಮಾಡಬೇಕಂದ್ರೆ, ಇವ್ರ ಜೊತೆ ಮಾಡಬೇಕಂದ್ರೆ ಒಂದು 5 ನಿಮಿಷದಲ್ಲಿ ಆಗೋ ಕೆಲಸ ಒಂದು ಅರ್ಧ ಗಂಟೆ, ಇನ್ನೂ ಜಾಸ್ತಿನೇ ಬೇಕಾಗುತ್ತೆ. ಮಧ್ಯೆ ಮಧ್ಯೆ ಕೆಲಸ ಮಾಡೋವಾಗ ಇವ್ರು ಅಳ್ತಾ ಇರ್ತಾರೆ. ಮತ್ತು ಇವರನ್ನೆಲ್ಲ ನೋಡಬೇಕಾಗುತ್ತೆ, ಏನು ತಿಂತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ ಅಂತ ಹೇಳಿ. ಯಾಕೆ ತೋರಿಸ್ತೀನಿ ಅದನ್ನೆಲ್ಲ, ಈ ಕೆಲಸ ಎಲ್ಲ ಮಾಡಿರೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದೆ. ಈ ಥರ ಕ್ಲೀನಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಮೈಂಡೆಲ್ಲ ಎಷ್ಟು ಫ್ರೆಶ್ ಆಗಿರುತ್ತೆ, ಏನೂ ತಲೆನೋವು ಅನಿಸಲ್ಲ. ಬಟ್ ಏನೂ ಕ್ಲೀನ್ ಮಾಡಿಲ್ಲ ಅಂದರೆ ಫುಲ್ಲು ಟೆನ್ಷನ್ ಆಗ್ಬಿಡ್ತೀನಿ. ಈ ಥರ ಇದೆ ರೂಮೆಲ್ಲ. ಈ ಥರ ಕ್ಲೀನ್ ಮಾಡಿಬಿಟ್ಟು ನಾನು ಡೋರ್ ಲಾಕ್ ಮಾಡಿಬಿಡ್ತೀನಿ. ಯಾಕಂದರೆ ಒಳಗಡೆ ಹೋಗ್ಬಿಡ್ತಾರೆ, ಎಲ್ಲ ಕಿತ್ತಾಕ್ತಾರೆ. ಇನ್ನೊಂದು ಒಳಗಡೆ ಹೋದರೆ ಆಮೇಲೆ ಬಿದ್ದೋಗ್ತಾರೆ, ಗೊತ್ತಾಗಲ್ಲ. ಇವಳು ಎಲ್ಲ ಕಡೆ ಓಡಾಡ್ತಾಳೆ. ಇವಾಗ ಇನ್ನೊಂದು ಡೋರ್ ಕೂಡ ತೆಗಿಯೋಕ್ಕಾಗಲ್ಲ. ಡೋರ್ ತೆಗೆದ್ರೆ ಹೋಗ್ತಾ ಇರ್ತಾಳೆ ಆಚೆನೆ. ಹಾಗಾಗಿ ಡೋರ್ ಕೂಡ ಯಾವಾಗೂ ಕ್ಲೋಸ್ ಮಾಡಿಟ್ಟಿರ್ತೀನಿ. ಇವಾಗ ಕೆಲಸ ಎಲ್ಲ ಆಗೋಷ್ಟರಲ್ಲಿ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀನಿ. ಏನಾದರೂ ಊಟ ತಿನ್ನಬೇಕು. ನೈಟ್ದೇನೆ ಅನ್ನ ಸಾರು ಎಲ್ಲ ಇದೆ, ಮಿಕ್ಕಿದೆ, ಅದನ್ನೇ ತಿನ್ನಬೇಕು. ನಾನೇನಾರ ನೈಟೇನ ಅನ್ನ ಸಾರು ಅದೇನೆ ನೈಟೇ ಖಾಲಿ ಆಗಿಬಿಟ್ಟಿದ್ರೆ ಬೆಳಗ್ಗೆ ಬೇಗನೆ ಎದ್ದು ಫಸ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಫಸ್ಟ್ ಅಡುಗೆನೇ ಮಾಡ್ಕೊಳ್ತೀನಿ. ಬಟ್ ಇವಾಗ ನೈಟ್ದೇ ಇತ್ತು ಅಂತ ಹೇಳಿ ಹಾಗಾಗಿ ಬೇಗ ಎಲ್ಲ ಬೇರೆ ಕೆಲಸ ಎಲ್ಲ ಮಾಡಿಕೊಂಡು ಕ್ಲೀನೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇವಾಗ ಫಸ್ಟು ಊಟ ಎಲ್ಲ ತಿಂದು, ಕುಕ್ಕರ್ ಸ್ವಲ್ಪ ಸರಿ ಇಲ್ಲ ಫ್ರೆಂಡ್ಸ್, ವಿಸಿಲ್ ಬರಲ್ಲ. ಕೆಲವೊಂದು ಸತಿ ವಿಸಿಲ್ ಬರುತ್ತೆ, ಇನ್ನು ಸ್ವಲ್ಪ ಟೈಮಲ್ಲಿ ವಿಸಿಲ್ ಬರಲ್ಲ. ಅದು ಬರುತ್ತೆ ಅಂತ ಹೇಳಿ ನಾನು ವೇಟ್ ಮಾಡ್ತಾ ಇರ್ತೀನಿ, ಬಟ್ ಅದು ವಿಸಿಲ್ ಬರಲ್ಲ. ಹಾಗಾಗಿ ಅದು ನಾನೇ ಎಷ್ಟೊತ್ತಾಯ್ತಲ್ಲ ಇಕ್ಬಿಟ್ಟು ಅನ್ನಕ್ಕೆ ಅಂತ ಹೇಳಿ ಆಫ್ ಮಾಡಿರ್ತೀನಿ. ಹಾಗಾಗಿ ಕೆಲವೊಂದು ಸತಿ ಎಲ್ಲ ಟೈಮಲ್ಲೂ ಸೀದೋಗಲ್ಲ, ಕೆಲವೊಂದು ಸತಿ ಮಾತ್ರ ಅನ್ನ ಸೀದೋಗುತ್ತೆ ಅಷ್ಟೇ. ಇದು ವೀಡಿಯೋನ ಮಾಧ್ಯಮ ಮಾಡ್ತಾ ಇರೋದು ಫ್ರೆಂಡ್ಸ್, ಅದು ಕ್ಲಾರಿಟಿ ಇಲ್ಲ. ಆದರೆ ಅವಳಿಗೆ ಗೊತ್ತು ನಾನು ಯಾವ ಥರ ವೀಡಿಯೋ ಮಾಡ್ತೀನಿ ಅಂತ ಹೇಳಿ. ಕರೆಕ್ಟಾಗಿ ಮೊಬೈಲ್ನ ಹಿಂಗೆ ಹಿಡ್ಕೊಂಡಿದ್ದಾಳೆ. ಒಂದು ಸತಿ ಹೇಳಿದರೆ ಸಾಕು, ಈ ಥರ ಹಿಂಗೆ ಹಿಡ್ಕೋಬೇಕು ಅಂತ ಹೇಳಿದರೆ ಸಾಕು. ಕರೆಕ್ಟಾಗಿ ಅದೇ ಥರ ಹಿಡ್ಕೊಂಡು ನನ್ನ ಮಗು ಎಲ್ಲ ಕೆಲಸ ಎಲ್ಲ ಆದಮೇಲೆ, ನಾನು ತಿಂದಾದಮೇಲೆ, ಅದೇ ಕೂಡ ತಿಂದಾದಮೇಲೆ ನಾನು ಅವಳಿಗೆ ಮಗುಗೆ ಸರ್ಲಾಗಿ ತಿನ್ನಿಸ್ತಾ ಇದ್ದೆ. ಅದು ಒಂದು ವೀಡಿಯೋ ಮಾಡೋಕ್ಕೆ ಇವಾಗ ನಾನು ತಿನ್ನೋವಾಗ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಳಿಗೆ ಹೇಳಿದ್ದೆ. ಅವಳೇ ಆನ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದಾಳೆ ನೋಡಿ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಆಗಿದೆ. ಇನ್ನು ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ. ಮತ್ತು ಹೇಳಿದ್ನಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿ, ಅದಕ್ಕೆಲ್ಲ ಬಾಕ್ಸ್ ಎಲ್ಲ ಮಾಡ್ಕೋಬೇಕು. ನನ್ನ ಮಕ್ಳಿಗೂ ಇಬ್ರಿಗೂ ಮಧ್ಯಾಹ್ನ ತಿಂದಿರೋದು ನೋಡಿದ್ದೀರಾ. ಇನ್ನು ನಾನು ಚಿಕ್ಕವಳಿಗಂತೂ ಸಲಾಕ್ ತಿನ್ನಿಸಿದ್ದೀನಿ. ಸಲಾಕೆಲ್ಲ ತಿಂದು ಇವಾಗ ಆಟ ಆಡ್ತಾ ಇದ್ದಾರೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ಇವರಿಬ್ಬರು ಆಟ ಆಡ್ತಾ ಇದ್ದಾರೆ. ಈ ಥರ ಟಿ ವಿ ಹಾಕಿಬಿಟ್ಟು ಇಲ್ಲಿ ರೋಕಿನೂ ಹಾಲಲ್ಲಿ ಬಿಡ್ತಾ ಇದ್ದೀನಿ ಆಟ ಆಡೋಕ್ಕೆ. ಒಬ್ಬರು ಬಾತ್ರೂಮ್ ಹೋಗಿದ್ದಾರೆ, ಇನ್ನು ಇಲ್ಲಿ ಆಟ ಆಡ್ತಾಯಿದ್ದಾರೆ. ಈ ಟೈಮಲ್ಲೇ ಇವರಿಬ್ಬರು ಆಟ ಆಡೋ ಟೈಮಲ್ಲೇ ನಾನು ಕೆಲಸ ಎಲ್ಲ ಬೇಗ ಮುಗಿಸ್ಕೋಬೇಕು. ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಅಂತ. ಹಿಟ್ಟು ಕಲ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್, ಅಷ್ಟೇ. ನನ್ನ ಮಕ್ಳು ಇಬ್ಬರೂ ಬಂದುಬಿಟ್ಟು ಏನೋ ನಾನು ಊಟ ತಿಂತಿದ್ದೀನಿ, ಊಟ ಕೊಡ್ತೀನಿ ಅನ್ನೋ ಥರ ಇಬ್ಬರು ಬಂದು ಮುಂದೆ ಕೂತ್ಕೊಂಡ್ಬಿಟ್ರು. 5 ನಿಮಿಷದಲ್ಲಿ ಆಗೋ ಕೆಲಸ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಇದಕ್ಕೇನೆ ಏನು ಕೆಲಸ ಮಾಡೋಕ್ಕೆ ಹೋದ್ರೂ ಬೇಗ ಆಗೋಲ್ಲ. ಇದಕ್ಕೆ ನಾನು ಲೇಟಾಗಿ ಹೋಗುತ್ತೆ ಎಲ್ಲ ಕೆಲಸನೂ.
ಇವಾಗ ನಾನು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದೇ ಬೇಗ ಆಗುತ್ತೆ. ಹಾಗಾಗಿ ಬೇರೆದೆಲ್ಲ ಅಂತಂದರೆ ಅದನ್ನು ಹುರಿಬೇಕು ಅದು ಇದು ಅಂತ ಹೇಳಿ ನಾನು ಮಾಡೋದ್ರಲ್ಲಿ ಎಲ್ಲ ಹುರಿಬೇಕು ಅದು ಇದು ಅಂತ ಹೇಳಿ ನನಗೆ ಲೇಟ್ ಆಗಿಬಿಡುತ್ತೆ. ಇದಂದರೆ ಬೇಗ ಆಗಿಬಿಡುತ್ತೆ. ಬಟ್ ಇದಕ್ಕೇನಂದರೆ ಒಂದೇ ಒಂದು ಮಿಸ್ ಆಗಿರೋದು ಏನಂತಂದರೆ ಏನದು ಕಡಲೆ ಬೀಜ ಒಂದು ಮಿಸ್ ಆಯಿತು. ಅದಿದ್ದಿದ್ರೆ ಅದನ್ನು ಹುರಿದ್ಬಿಟ್ಟು ನಮ್ಮ ಕಡೆ ಶೇಂಗಾ ಅಂತಾರೆ, ಆ ಶೇಂಗಾ ಒಂದು ಇದ್ದಿದ್ದರೆ ಅದನ್ನು ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಅದು ನನಗೆ ಖಾಲಿ ಆಗಿಬಿಟ್ಟಿತ್ತು. ಇವಾಗ ಹೋಗಿ ತಂದು ಮಾಡೋ ಅಷ್ಟರಲ್ಲಿ ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಹಾಗಾಗಿ ಇವಾಗ ಬೇಗನೆ ಅದೊಂದು ಇಲ್ಲ ಅಂದರೆ ಏನಾಗಲ್ಲ. ನನಗೇನು ಅಡುಗೆ ಮಾಡಬೇಕಂತಂದರೆ ಎಲ್ಲನೂ ಇರಲೇಬೇಕಂತ ಏನಿಲ್ಲ ಫ್ರೆಂಡ್ಸ್. ಯಾವುದಿಲ್ಲ ಅಂದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಬಿಡ್ತೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನನ್ನ ಗಂಡ ಈ ಕಡೆನೇ ಬಾಡಿಗೆ ಬಿದ್ದಿತ್ತು ಅಂತ ಹೇಳಿ ಮನೆ ಹತ್ರನೇ ಇದ್ದ ಅಂತ ಹೇಳಿ ಮನೆಗೆ ಬಂದಿತ್ತು. ಹಾಗಾಗಿ ನಾನು ಹೆಂಗಿದ್ರು ಚಪಾತಿ ಪಲ್ಯ ಮಾಡಿದ್ನಲ್ಲ ಇಲ್ಲೇ ತಿನ್ಕೊಂಡು ಹೋಗು ಅಂತಂದೆ. ಡೈಲಿ ತಿನ್ಕೊಂಡು ಹೋಗೋಲ್ಲ, ಯಾವತ್ತೋ ಒಂದು ದಿವಸ ಈ ಕಡೆನೇ ಮನೆ ಹತ್ರನೇ ಬಾಡಿಗೆ ಬಿದ್ದಿದ್ರೆ ಮಾತ್ರ ಬರುತ್ತೆ. ಇಲ್ಲಾಂದರೆ ಮನೇಲಿ ಏನಾರ ಕೆಲಸ ಇದ್ದರೆ ಬರಲೇಬೇಕು ಅಂತ ಇದ್ದರೆ ಮಾತ್ರ ಬರುತ್ತೆ, ಡೈಲಿ ಮಾತ್ರ ಬರಲ್ಲ. ಹಾಗಾಗಿ ನಾನು ಜೊತೆಗೇನೆ ಕುತ್ಕೊಂಡು ಊಟ ಮಾಡಿದೆ. ಇನ್ನು ನೆಕ್ಸ್ಟು ಮಕ್ಕಳನ್ನ ಇಬ್ಬರನ್ನೂ ನಾನು ರೆಡಿ ಮಾಡಿದ್ದೀನಿ. ಸ್ನಾನ ಮಾಡಿಸ್ಲಿಲ್ಲ, ಯಾಕಂತಂದರೆ ಚಿಕ್ಕವಳಿಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು. ಇನ್ನು ದೊಡ್ಡವಳಿಗೂ ಸ್ವಲ್ಪ ಹುಷಾರಿದ್ದಿಲ್ಲ, ಕೆಮ್ಮು ಈ ಥರ ಅವಳಿಗೂ ಸ್ವಲ್ಪ ಕೋಲ್ಡ್ ಆಗಿದ್ದು. ಹಾಗಾಗಿ ಇನ್ನು ಟೈಮೂ ಆಗಿತ್ತು ಅಂತ ಹೇಳಿ ಸಾಯಂಕಾಲ ಮಾಡಿಸಿದ್ರೆ ಆಯಿತು. ಮನೆಗೆ ಹೋದ್ಮೇಲೆ ಇನ್ನು ಹಾಸ್ಪಿಟ್ಲಲ್ಲಿ ಹೋಗಿದ ತಕ್ಷಣ ಅಲ್ಲೆಲ್ಲ ಮೆಡಿಷನ್ ಏನಾರ ಮುಟ್ಟಿರ್ತಾರೆ, ಇನ್ಫೆಕ್ಷನ್ ಆಗಿರುತ್ತೆ, ಸಾಯಂಕಾಲನೂ ಒಂದೇ ಸತಿ ಮಾಡಿಸಿದ್ರೆ ಆಯಿತು ಅಂತ ಹೇಳಿ ಸುಮ್ಮನೆ ನಾನೊಬ್ಬಳು ಸ್ನಾನ ಮಾಡಿಕೊಂಡು ಇವರಿಬ್ಬರಿಗೂ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಆಟೋ ಬುಕ್ ಮಾಡಿಕೊಂಡು ನಾವು ಹೋಗ್ತಾಯಿದ್ವಿ ಇವಾಗ 3 ಜನನೂ. ಫ್ರೆಂಡ್ಸ್, ಇವಾಗ ನಾನು ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಇನ್ನೂ ಹಾಸ್ಪಿಟ್ಲಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಏನಂದರೆ ನಾನು ಹೋಗಿದ ತಕ್ಷಣವೇ ನಮ್ಮಮ್ಮನ ಇದಕ್ಕೆ ಕರ್ಕೊಂಡು ಹೋದರು, ಸಿಟಿ ಸ್ಕ್ಯಾನ್ ಏನೋ ಮಾಡ್ಸೋಕ್ಕೆ ಕರ್ಕೊಂಡು ಹೋದರು. ಹಾಗಾಗಿ ಎಷ್ಟೊತ್ತವರೆಗೂ ವೇಟ್ ಮಾಡಿದೆ, ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಂದರು. ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ನಮ್ಮ ಅಪ್ಪ ಜೊತೆನೂ ಇದ್ದು ಮತ್ತು ಇವಾಗ ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಇನ್ನೂ ಅಲ್ಲೇ ಇರಬೇಕು ಅಂದ್ಕೊಂಡಿದ್ದೆ. ಬಟ್ ಏನಂದರೆ ನಾನು ವಾಶ್ರೂಮ್ಗೆ ಹೋಗಿ ಬರೋಷ್ಟರಲ್ಲೇ ಫಸ್ಟ್ ನಮ್ಮ ಅಪ್ಪ ಎಲ್ಲ ಕೆಳಗಡೆ ಬಿಟ್ಟಿತ್ತು ನನ್ನ ಮಗಳನ್ನ. ಅವಾಗ ನಾನು ಇನ್ಫೆಕ್ಷನ್ ಆಗುತ್ತೆ, ಬೇಡ ಕೆಳಗಡೆ ಬಿಡಬೇಡ ಮಗುನ ಅಂತ ಹೇಳಿದ್ದೆ ನಮ್ಮಪ್ಪಗೆ. ಅದಕ್ಕೆ ನಮ್ಮಪ್ಪ ಬೆಡ್ ಮೇಲೆ ಕೂರಿಸ್ಕೊಂಡು ಕೂತ್ಕೊಂಡಿತ್ತು ನಾನು ವಾಶ್ರೂಮ್ಗೆ ಹೋದಾಗ. ಆವಾಗ ಏನಾಗಿದೆ ಅಂದರೆ ನಾನು ವಾಶ್ರೂಮ್ಗೆ ಹೋಗಿ ಬರೋಷ್ಟರಲ್ಲೇ ನಾನು ಫೋನ್ ಬಂದಿದೆ ನಮ್ಮ ಅಪ್ಪಗೊಂದು. ಹಾಗಾಗಿ ಅದನ್ನು ಫೋನ್ ಎತ್ಕೊಳಕ್ಕೆ ಹೋಗೋಷ್ಟರಲ್ಲೇ ನನ್ನ ಮಗಳು ಬೆಡ್ ಮೇಲಿಂದ ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾಳೆ. ಹಾಗಾಗಿ ಫುಲ್ಲು
ಹತ್ಕೊಂಡು ಎಲ್ಲ ಫುಲ್ ಎಲ್ಲ ಇಲ್ದೆಲ್ಲ ಎಲ್ಲ ಊದ್ಕೊಂಡು ಸ್ವಲ್ಪ ಊದ್ಕೊಂಡು ಬಿಟ್ಟಿತ್ತು. ಹಾಗಾಗಿ ನಾನು ಹೋಗ್ಬಿಡೋಣ ಮನೆಗೆ ಅಂತ ಹೇಳಿ ಬೇಗನೆ ಆಟೋ ಬುಕ್ ಮಾಡಿಕೊಂಡು ಬೇಗ ಬಂದಿದ್ದೀನಿ. ಇಲ್ಲಿ ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ನಮ್ಮ ಮನೆಗೆ ಹೋಗಬೇಕಿತ್ತು. ಆದರೆ ಏನಂದರೆ ಇಲ್ಲಿ ನಿನ್ನೆ ಹಾಸ್ಪಿಟ್ಲಿಗೆ ಹೋಗೋವಾಗ ಫುಲ್ಲು ಮನೆಯೆಲ್ಲ ಫುಲ್ಲು ಗಲೀಜಾಗಿ ಹಂಗೆ ಇದೆ. ಅಡುಗೆ ಮಾಡಿರೋ ಪಾತ್ರೆ ಕಸ ಹೋಗಿಲ್ಲ, ಏನೂ ಇಲ್ಲ, ಎಲ್ಲ ಕೆಲಸ ಎಲ್ಲ ಹಂಗೆ ಇದೆ. ನಿನ್ನೆ ನೈಟೆಲ್ಲ ನನಗೆ ಅರ್ಧ ಈ ಕಡೆನೇ ಟೆನ್ಷನ್ ಇತ್ತು. ಇಲ್ಲೆಲ್ಲ ಕೆಲಸ ಹಂಗೆ ಐತಲ್ಲ, ಇವಾಗ ನಮ್ಮಮ್ಮ ಹಾಸ್ಪಿಟ್ಲ್ ಐತೆ, ಯಾರು ಮಾಡ್ತಾರೆ, ನಾನೇ ಹೋಗಿ ಮಾಡಬೇಕು ಅಂತ ಹೇಳಿ ನಿನ್ನೆಯಿಂದ ಅಂದ್ಕೊಳ್ತಾ ಇದ್ದೆ. ನಿನ್ನೆ ಅಂತೂ ನನಗೆ ಹಾಸ್ಪಿಟ್ಲಿಂದ ಹೋಗಿ ಬಂದಿದ್ದ ತಕ್ಷಣವೇ ಫುಲ್ಲು ಸುಸ್ತಾಯಿತು. ಹಾಗಾಗಿ ಮನೆ ಕೆಲಸ ಅದು ಅಲ್ಲಿಗೆ ಸರಿ ಹೋಯಿತು. ಅದಕ್ಕೆ ಇವಾಗ ಹೆಂಗಿದ್ರು ಅಲ್ಲಿ ಹಾಸ್ಪಿಟ್ಲಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಅದಕ್ಕೆ ಅಲ್ಲಿಂದ ಇವಾಗ ಇಲ್ಲಿ ಬಂದು ನನ್ನ ಮಗಳನ್ನ ಮಲಗಿಸಿದ್ದೀನಿ. ಇವಾಗ ಇಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗಬೇಕು. ಅಲ್ಲೂ ಇನ್ನೂ ಕೆಲಸ ಇದೆ ನಂದು. ಹಾಗೆ ಹೀಗೆ ನೋಡ್ತಾ ಇರಿ, ಏನೇನಾಗುತ್ತೆ ಎಲ್ಲನೂ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾನು ಡೈಲಿ ಲಾಗ್ ಏನಕ್ಕೆ ಮಾಡ್ತಾಯಿದ್ದೀನಿ ಗೊತ್ತಾ, ಇವತ್ತು ಸ್ವಲ್ಪ ಜನಕ್ಕೆ ನಾನು ಎಲ್ಲಿಗೆ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಏನು ಮಾಡ್ತೀನಿ, ಏನು ತಿಂತೀನಿ, ಎಲ್ಲನೂ ವಿಷಯ ಬೇಕು. ಹಾಗಾಗಿ ಅರ್ಧಕ್ಕರ್ಧ ಇವಾಗ ಅವ್ರಿಗೋಸ್ಕರನೇ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಎಲ್ಲಿ ಬರ್ತೀನಿ, ಎಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ರ ಲೈಫ್ಗೂ ಅವರು ಏನೋ ಕಷ್ಟ, ಏನೋ ಸಾಲಾಗಿಲ್ಲ, ಅದೆಲ್ಲ ಏನೂ ಟೆನ್ಷನ್ ಇಲ್ಲ. ಬರೀ ನಮ್ಮ ಬಗ್ಗೆನೇ ಟೆನ್ಷನ್ ತೊಗೊಳ್ತಾರೆ. ನಾನೇನು ಹೇಳೋಕ್ಕಾಗಲ್ಲ. ಅದಕ್ಕೆ ಇವಾಗ ನನ್ನ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದಾರೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಅದು ಇದೆಲ್ಲ ಬಿಟ್ಬಿಟ್ಟು ನಿಮ್ಮ ಲೈಫ್ ಬಗ್ಗೆ, ನಿಮ್ಮದೇನು ಇರುತ್ತೆ, ನಿಮ್ಮ ಪ್ರಾಬ್ಲಮ್ಸ್ ಏನಿರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದನ್ನು ಯಾವ ಥರ ಸಾಲ್ವ್ ಮಾಡ್ಕೋಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿರಿ. ನಮ್ಮ ಬಗ್ಗೆ ಎಲ್ಲ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಕೆಲಸ ಎಲ್ಲ ಮುಗೀತು. ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಹುಡುಗಿದಾಯಿತು. ಇನ್ನು ಮನೆ ಒಂದು ಒರೆಸ್ಬೇಕಿತ್ತು. ಅಷ್ಟೊತ್ತಿಗೆ ಇವಳು ಫುಲ್ಲಿಗೆ ಇದ್ಬಿಟ್ಲು. ಅದಕ್ಕೆ ಸ್ವಲ್ಪ ಇವಳ ಜೊತೆ ಆಟ ಆಡಿ ಹಾಕಮ್ಮ. ಅಯ್ಯೋ, ಅವಳಿಗೆ ತಲೆ ಹತ್ರ ಏಟಾಗಿದೆ, ಹಾಗಾಗಿ ಸ್ವಲ್ಪ ಅಳ್ತಿದ್ದಾಳೆ. ಇಲ್ಲಾಂದರೆ ಅವಳು ಎದ್ದಿದ ತಕ್ಷಣ ಆಳಲ್ಲ. ಬಂಗಾರದಂಥ ಮಗು ಇದು. ಹಾಂ, ಸರಿನಾ? ಮನೆಗೆ ಹೋಗಬೇಕು ಫ್ರೆಂಡ್ಸ್. ಮನೆಗೆ ಹೋಗಿ ಇವಳಿಗೆ ಬೆಳಗ್ಗೆಗೆ ಸರ್ಲಾಗಿ ತಿನ್ನಿಸಿದ್ದೀನಿ. ಅವಳು ಊಟ ಮಾಡಿದ್ದಾಳೆ. ಅಲ್ಲಿ ಹೋಗಿದ್ವಲ್ಲ ಹಾಸ್ಪಿಟ್ಲಲ್ಲೇ ಚಪಾತಿ ಎಲ್ಲ ತಿಂದಿದ್ದಾಳೆ. ಅದಕ್ಕೆ ಇವಾಗೇನು ಬಂದಿದ ತಕ್ಷಣ ನಾನೇನು ತಿನ್ಸೋಕ್ಕೆ ಹೋಗಿಲ್ಲ. ನಾನು ಅಲ್ಲೇ ತಿಂದಿದ್ದೀನಿ, ನೋಡಿದ್ರಲ್ಲ. ಹಾಗಾಗಿ ನನಗೂ ಹೊಟ್ಟೆ ಹಸಿತಾ ಇಲ್ಲ.
ಇವಾಗ ಏನಾದರೂ ಕಾಫಿ ಟೀ ಕುಡಿಬೇಕು ಅಂತ ಅನಿಸ್ತಾ ಇದೆ. ಬಟ್ ಇಲ್ಲಿ ಮಾಡೋಕ್ಕಾಗಲ್ಲ. ಇವಾಗ ಹೋಗಿ ನಾನು ಮತ್ತೆ ಹೋಗಿ ಹಾಲು ಎಲ್ಲ ತೊಗೊಂಬಂದು ಇಲ್ಲಿ ಮಾಡಿಕೊಂಡು ಮತ್ತೆ ಅದನ್ನು ಪಾತ್ರೆ ಎಲ್ಲ ತೊಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಪೇಷನ್ಸು ನನಗಿಲ್ಲ. ಇವಾಗ ಫಸ್ಟು ಮನೆಗೆ ಹೋಗಬೇಕು, ಮನೆ ಎಲ್ಲ ಕ್ಲೀನ್ ಮಾಡಬೇಕು, ಆಮೇಲೆ ಏನಾದರೂ ಅಡುಗೆ ಮಾಡಿಕೊಂಡು ತಿನ್ನಬೇಕು, ಫೋನ್ ಮಾಡಬೇಕು. ಇನ್ನು ನಮ್ಮ ಅಪ್ಪ ಅಮ್ಮಗೆ ಏನಾಯಿತು ಅಂತ ಬೇಜಾರಾಗ್ತಾಯಿದೆ. ಹೋಗಿನೂ ಸ್ವಲ್ಪ ಹೊತ್ತು ಅವ್ರ ಜೊತೆ ಇರಲಿಲ್ಲ ಅಂತ ಹೇಳಿ ಇರಬೇಕಿತ್ತು. ಬಟ್ ಇವಾಗ ಲೇಟ್ ಆಗಿತ್ತಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ ತುಂಬ ಹೊತ್ತು ಅಲ್ಲಿರೋರೆಲ್ಲರೂ ಹೇಳ್ತಾಯಿದ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಬರಬಾರ್ದು, ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ. ಅದಕ್ಕೆ ನಾನು ಇಲ್ಲಾಂದರೆ ಸ್ವಲ್ಪ ನಾನೊಬ್ಬಳೇ ಹೋಗಿದ್ರೆ ಇರ್ತಾಯಿದ್ದೆ, ನಾನೇ ಇರ್ತಾಯಿದ್ದೆ. ನಮ್ಮ ಅಪ್ಪಗೂ ಏನೂ ಗೊತ್ತಾಗಲ್ಲ, ಅಲ್ಲಿ ನಾನೇ ಇರ್ತಾಯಿದ್ದೆ. ಇವರಿಬ್ಬರು ಇರೋದ್ರಿಂದನೇ ಆದ್ಯ ನನ್ನ ಫಸ್ಟ್ ಮಗಳು ಒಬ್ಬಳೇ ಇದ್ರೂ ನಾನು ಅವಳನ್ನೆಲ್ಲನ ಬಿಟ್ಬಿಟ್ಟು ನಾನು ಇರ್ತಾಯಿದ್ದೆ. ಬಟ್ ಇವಾಗ ಈ ಚಿಕ್ಕ ಮಗು ಇದೆಯಲ್ಲ, ಮಗುಗೂ ಇನ್ಫೆಕ್ಷನ್ ಆಗುತ್ತೆ. ಇವಾಗ ಅವಳು ಅಲ್ಲ, ಅದಕ್ಕೆ ನಾನು ಬೇಗನೆ ಬಂದುಬಿಟ್ಟೆ. ಅವಳಿಗೆ ಬಿದ್ದುಬಿಟ್ಲಲ್ಲ, ಹಂಗಾಗಿ ಅಳ್ತಾಯಿದ್ಲು. ಇನ್ನು ಅಲ್ಲೇ ಇದ್ದಿದ್ರೆ ಇನ್ನೂ ಜೋರಾಗಿ ಅಳ್ತಾಳೆ ಅಂತ ಹೇಳಿ ಬಂದುಬಿಟ್ಟೆ. ತಾನೇ ಬಂಗಾರಿ? ಅಲ್ಲಿರೋರೆಲ್ಲ ಫ್ರೆಂಡ್ಸ್ ನನ್ನ ಮಗಳ ಎಷ್ಟು ಚೆನ್ನಾಗಿ ಎತ್ಕೊಂಡು ಆಟ ಆಡಿಸ್ತಾ ಇದ್ರು ತಾನೇ. ಆದರೆ ಅವಳು ಯಾರ ಹತ್ರನೂ ಹೋಗಿಲ್ಲ. ಸ್ವಲ್ಪ ಹೊತ್ತು ಹೋಗೋದು, ಆಮೇಲೆ ಅಳೋದು. ಬಂಗಾರದಂಥ ಮಗು ಫ್ರೆಂಡ್ಸ್ ಇದು. ಯಾಕೆ ಗೊತ್ತಾ, ಅವಳು ಬಂಗಾರನೇ. ಆದರೆ ಅವಳು ತುಂಬ ತೀಟೆ. ಇಷ್ಟಿರೋವಾಗ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಫುಲ್ ಒಂಚೂರು ನಾನು ಇವಾಗ ಇಷ್ಟು ಕೆಲಸ ಮಾಡಿದ್ನಲ್ಲ, ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಬಿಡ್ತಾ ಇದ್ದಿಲ್ಲ. ಇವಳಾಗಿರೋದಕ್ಕೆ ಆರಾಮಾಗಿ ಸ್ವಲ್ಪ ರೆಸ್ಟ್, ಅಂದರೆ ಸೈಲೆಂಟ್ ಮಗು. ಅವಳು ಸ್ವಲ್ಪ ಹೈ ಬಜೆಟ್ ಮಗು, ಇವಳು ಲೋ ಬಜೆಟ್ ಮಗು. ಅಮ್ಮ ಅಮ್ಮ ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಮತ್ತೆ ನೆಕ್ಸ್ಟ್ ಇನ್ನು ಮನೆಗೆ ಹೋದ್ಮೇಲೆ ಎಷ್ಟು ಕ್ಲೀನಾಗಿದೆ ಅದು ತೋರಿಸೇ ಇಲ್ಲಲ್ಲ ಫ್ರೆಂಡ್ಸ್. ಬಂದಾಗ ನೋಡಿದ್ರಲ್ಲ ಎಷ್ಟು ಗಲೀಜಾಗಿತ್ತು ಅಂತ ಹೇಳಿ. ಇವಾಗ ನೋಡಿ ಈ ಥರ ಕ್ಲೀನಾಗಿದ್ದರೆ ಎಷ್ಟು ಸಮಾಧಾನ ಇರುತ್ತೆ. ಇನ್ನೊಂದು ನನ್ನ ಮಕ್ಕಳು ಎಲ್ಲ ಕೆಳಗಡೆ ಏನಾನ ಇದ್ದರೆ ಇವ್ರೇನಾನ ಬಾಯಿಗೆ ಹಾಕ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಒಂದು ಟೆನ್ಷನ್ ನನಗೆ. ಈ ಥರ ಕ್ಲೀನ್, ಇನ್ನೊಂದು ನೆಲ ಒಂದು ಒರೆಸ್ಬಿಟ್ಟಿದ್ರೆ ಆರಾಮಾಗಿ ಫುಲ್ ಆಟ ಆಡೋಕ್ಕೆ ಬಿಡ್ತಾಯಿದೆ. ಬಟ್ ಇವಾಗ ನೆಲ ಇನ್ನೂ ಒರೆಸಿಲ್ಲ, ಹಾಗಾಗಿ ಇವಳನ್ನ ಅಷ್ಟು ಕೆಳಗಡೆ ಬಿಡಲ್ಲ. ಫಸ್ಟ್ ಇವಳಾಗ ಸಮಾಧಾನ ಮಾಡಬೇಕು, ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀವಿ. ನನ್ನ ಮಗಳು ಎಲ್ಲ ಕಡೆ ಹುಡುಕಾಡಿ ಏನೋ ಅಲ್ಲಿ ಬಂದರೆ ಏನಾರ ತಿಂತಾ ಇರ್ತಾಳೆ. ಏನಮ್ಮ ಅದು ಹುಡ್ಕಾಡ್ಬಿಟ್ಟು ಅದು ದಾಳಿಂಬೆ ಇತ್ತು ಅಂತ ಹೇಳಿ ಎತ್ಕೊಂಬಂದ್ಲು. ಹಾಗಾಗಿ ಮನೆಯಲ್ಲೆಲ್ಲ ಹುಡ್ಕಾಡಿದ್ದಾಳೆ. ಯಾವಾಗೂ ಇಲ್ಲಿ ಬಂದರೆ ನಮ್ಮ ಅಪ್ಪ ಮಾಯಿನೂ ಏನೇನೋ ತಂದಿರುತ್ತೆ. ಹಾಗಾಗಿ ಅದೇ ಐತಿ ಅಂತೇಳಿ ಹುಡ್ಕೋಕೆ ಹೋಗಿದ್ದಾಳೆ. ಇದು ಸಿಕ್ಕಿದೆ, ಹಾಗಾಗಿ ಇದನ್ನು ಬಿಡಿಸ್ಕೊಟ್ಟಿದ್ದೀನಿ. ಇವಾಗ ತಿಂತಾ ಇದ್ದಾರೆ. ಇಲ್ಲೇ ಫ್ರೆಂಡ್ಸ್, ಇಲ್ಲಿ ಬಿದ್ದಲಲ್ಲ, ಇಲ್ಲೇ ಏಟಾಗಿರೋದು. ಇಲ್ಲಿ ಏಟಾಗಿರೋದು. ಇದು ನಂದು ಕುಂಕುಮ ಏನೋ ಹತ್ತಿದೆ. ಅದು ಬಿಟ್ಟರೆ ಇಲ್ಲಿ ಕುಂಟಿ ಎದ್ದಿದೆ. ಇಲ್ಲಿ ಅಲ್ಲಿ ಐಸ್ಕು ಬಿಟ್ಟಿದ ತಕ್ಷಣ ಸ್ವಲ್ಪ ಕಮ್ಮಿ ಆಗಿದೆ, ಇಲ್ಲಾಂದಿದ್ರೆ ಇನ್ನೂ ಜಾಸ್ತಿ ಆಗಿರೋಳು. ಅಷ್ಟು ಬಿದ್ದರೂ ಅವಳು ಏನು ಜಾಸ್ತಿ ಸುಮ್ಮನೆ ನೋವಾದರೆ ಮಾತ್ರ ಅಳೋದು ಅದು ಮಗು ಫ್ರೆಂಡ್ಸ್. ಇಲ್ಲ ಇದೆಲ್ಲ ಇದು ನೋವಾಗಲೇ ಬಿಡಲಿ ಅಳ್ತಾ ಇರ್ತೈತೆ. ಇದಂಗಿಲ್ಲ, ನೋವು ಆಗಿಲ್ಲ ಅಂದರೆ ಅಳಲ್ಲ, ನೋವಾದರೆ ಮಾತ್ರ ಅಳೋದು ತಾನೇ. ಓಕೆ, ಮನೆಗೆ ಹೋಗೋಣ. ಯಾವಾಗ? ಇವಾಗ ಮಳೆ ಬರ್ತೈತೆ, ಬಿಸಿಲೈತೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲೇ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ, ಸರಿನಾ? ಹಾಂ, ನೀನು ತಿನ್ನೋ ಇದನ್ನು, ನೀನು ತಿಂದು ಖಾಲಿ ಮಾಡು. ಪಾಪುಗೆ ಸ್ವಲ್ಪ ಕೊಡು. ನನಕ ಬಿಡಿಸ್ಕೊಡು, ಸರಿನಾ? ಸರಿ, ಓಕೆ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಆದರೂ ಮಾಡ್ತೀನಿ, ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿರ್ತೀನಿ. ಕೊನೆವರೆಗೂ ನೋಡ್ತಾ ಇರೋರು ಲೈಕು, ಶೇರು, ಕಮೆಂಟು ಎಲ್ಲನೂ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮಗೆ ಏನು ಅನಿಸುತ್ತೋ ಅಂತ ಹೇಳಿ ಎಲ್ಲನೂ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೆ. ಯಾಕಂತಂದರೆ ಇವಾಗ ಆಲ್ರೆಡಿ ನಾನು ಇದು ತುಂಬ ಲಾಂಗ್ ವಿಡಿಯೋ ಆಗಿದೆ, ಇಂಟ್ರೆಸ್ಟ್ ಆಗಲ್ಲ. ತುಂಬ ಲಾಂಗ್ ವಿಡಿಯೋ ಹಾಕಿದರೆ ನೋಡೋರು ಇಂಟ್ರೆಸ್ಟ್ ಆಗಲ್ಲ. ಹಾಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ಮಾಡೋಕ್ಕಾಗಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಇನ್ನು ಸಾಯಂಕಾಲಕ್ಕೆ ನಾನು ಮನೆಗೆ ಹೋಗ್ತೀನಿ. ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಮಕ್ಕಳನ್ನೆಲ್ಲ ಇಲ್ಲೇ ಆಟ ಆಡಿಸ್ಬಿಟ್ಟು ಆಮೇಲೆ ನಾನು ಮನೆಗೆ ಹೋಗ್ತೀನಿ. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ನಮ್ಮಮ್ಮ ಮನೆಯಲ್ಲೇ ಎಂಡ್ ಮಾಡ್ತೀನಿ. ಮನೆ ಫುಲ್ಲು ನಮ್ಮಪ್ಪ ಅಮ್ಮ ಇಲ್ದಿರೋದಕ್ಕೆ ಫುಲ್ಲು ಬೋರು ಹೊಡಿತಾಯಿದೆ. ನಮ್ಮಪ್ಪ ಅಮ್ಮ ಇಲ್ದಿರೋ ನಾನು ಒಬ್ಬಳೇ ಈ ಥರ ಫಸ್ಟ್ ಟೈಮ್
ಕೂತ್ಕೊಂಡು ಈ ಥರ ಕೆಲಸ ಎಲ್ಲ ಮಾಡಿ ಒಬ್ಬಳೇ ಇಲ್ಲಿ ಫಸ್ಟ್ ಟೈಮ್ ಈ ಥರ ಒಬ್ಬಳೇ ಇರೋದು, ಹಾಗಾಗಿ ಬೇಜಾರಾಗ್ತಾಯಿದೆ. ಅವರು ಇದ್ದಿದ್ರೆ ಏನಾರ ಸ್ವಲ್ಪ ತಿನ್ನೋಕೆ ಏನಾರ ಅಮ್ಮ ಮಾಡಿಕೊಡ್ತಾ ಇತ್ತು. ಹುಷಾರಿಲ್ಲ, ಬೇಗ ಹುಷಾರಾಗಿ ಬಂದಮೇಲೆ ಮತ್ತೆ ಇದೇ ಥರ ವೀಡಿಯೋಸ್ ಅವ್ರ ಜೊತೆ ಮಾಡ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಾಯ್ ಬಾಯ್.